ಬಳ್ಳಾರಿಯಲ್ಲಿಂದು ಕೇಂದ್ರ ಸಂವಹನ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಾರ್ವಜನಿಕ ಸಂಪರ್ಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಭಾರತ ಜಿ ಸೇರಿದಂತೆ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಛಾಯಾಚಿತ್ರ ಪ್ರದರ್ಶನ ಹಾಗೂ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಾ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಪ್ರದರ್ಶನವನ್ನು ಉದ್ಘಾಟಿಸಿ ಗಣ್ಯರೊಂದಿಗೆ ಮಾಹಿತಿ ಫಲಕಗಳನ್ನು ವೀಕ್ಷಿಸಿದರು. ಈ ವೇಳೆ ಕೇಂದ್ರ ವಾರ್ತಾ ಶಾಖೆ ಪಿಐಬಿಯ ಹೆಚ್ಚುವರಿ ಮಹಾನಿರ್ದೇಶಕರಾದ ಎಸ್ಜೆ ರವೀಂದ್ರ, ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರ ಪಿ ಗಾದೆಪ್ಪ, ಆರೋಗ್ಯ ಅಧಿಕಾರಿ ಡಾ ವೀರೇಂದ್ರ ಕುಮಾರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಾಧವಾನಂದ, ಪಿಐಬಿಯ ಸಹಾಯಕ ನಿರ್ದೇಶಕರಾದ ಕರಿಷ್ಮಾ ಪಂತ್, ಎಂ ಮಧು, ಕೇಂದ್ರ ಸಂವಹನ ಇಲಾಖೆಯ ಪ್ರಚಾರ ಅಧಿಕಾರಿಗಳಾದ ಶ್ವೇತಾ ಶರ್ಮಾ, ಎಸ್ಟಿ ಶ್ರುತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಸ್ಜಿ ರವೀಂದ್ರ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಫಲಾನುಭವಿಗಳ ಮಾತನ್ನು ಆಲಿಸಿ ಪರಾಮರ್ಶಿಸಿದರು. ಮೊದಲನೇ ಕಂತು 3,000 ರೂಪಾಯಿ ಅಮೌಂಟ್ ಬಂದಿದೆ ಮತ್ತು ಡೆಲಿವರಿ ಆದಮೇಲೆ 3 ಇಂಜೆಕ್ಷನ್ ಮಗುವಿಗೆ ಚುಚ್ಚುಮದ್ದು ಆದ ನಂತರ 2,000 ಅಮೌಂಟ್ ಬಂದಿದೆ. ಇದರಿಂದ ತುಂಬ ಉಪಯೋಗ ಆಗಿದೆ. ನಾವು ಯಾವುದೇ ಮೆಡಿಸಿನ್ ತಗೋಸಾಗಿ ಈಗ ನಾವು ಏನಾದರೂ ತಿನ್ಬೇಕನ್ಸಿದ್ರು ಹಣ್ಣು ಹಂಪಲು ರಕ್ತಹೀನತೆ ಇದ್ದರಿಂದ ಅದಕ್ಕೂ ಎಲ್ಲದಕ್ಕೂ ಉಪಯೋಗ ಆಗಿದೆ. ಎಸ್ಟಿ ಶ್ರುತಿ, ಬಳ್ಳಾರಿಯ ಜನತೆ ಇಂತಹ ಛಾಯಾಚಿತ್ರ ಪ್ರದರ್ಶನಗಳ ಪ್ರಯೋಜನ ಪಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆ ಬಿಂಬಿಸುವ ಮಾಹಿತಿ ಫಲಕಗಳನ್ನು ಪ್ರದರ್ಶಿಸಲಾಯಿತು. ಸ್ವಸಹಾಯ ಸಂಘದ ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳ ಮಳಿಗೆಗಳು, ಪೋಷಣ ಅಭಿಯಾನ ಜಾಗೃತಿ ಪ್ರಾತ್ಯಕ್ಷಿಕೆಗಳು ಪ್ರದರ್ಶನದ ಆವರಣದಲ್ಲಿ ಕಂಡುಬಂದವು. ವಿವಿಧ ಸ್ಪರ್ಧೆಗಳಲ್ಲಿನ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ತುಂಬಾ ಚೆನ್ನಾಗಿತ್ತು, ಧನ್ಯವಾದ. ತೆಂಗಿನಕಾಯಿಂದ ಲಾಡು ಅವರು ಇದರಲ್ಲಿ ಭಾಗವಹಿಸಿದ್ರು. ಅವರಿಗೆ ನಂಬರ್ 3 ಚಿತ್ರಕಲೆ ಅಥವಾ ಡ್ರಾಯಿಂಗ್ ಸ್ವಸಹಾಯ ಗುಂಪಿನ ಮಹಿಳೆಯರು ಭಾಗವಹಿಸಿದ್ರು. ಸಾಮಾನ್ಯವಾಗಿ ಬಗ್ಗೆ ಚಿತ್ರವನ್ನು ಬಿಡಿಸಿ